ಎಲ್ಲೋ ಒಂದು ಕಡೆ ನೀವು ಪಾತ್ರಗಳನ್ನ ಕ್ರಿಯೇಟ್ ಮಾಡ್ತೀರಲ್ಲ ಸರ್, ಪ್ರೀಮಿಯರ್ ಬಂದ್ಮೇಲೆ ಒಂದು ಕ್ರಿಟಿಕಲಿ ತುಂಬ ಒಳ್ಳೆ ಪಾಸಿಟಿವ್ ರಿವ್ಯೂಸನ್ನು ತಗೊಂಡಂಥ ಸಿನಿಮಾ. ಸೊ ಆ ಪಾತ್ರಗಳನ್ನ ನೀವು ಸೃಷ್ಟಿ ಮಾಡಿದ್ರಲ್ಲ, ಆ ಥರದ ಸೃಷ್ಟಿ ಮಾಡಿದಂಥ ರೈಟರ್ಸ್ಗಳೇ ನಿಮ್ಮನ್ನು ಹುಡುಕಿ ಒಂದಷ್ಟು ಪಾತ್ರಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಆ ವಿಚಾರ ನಿಮಗೆ ಅಂದರೆ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋತಾ ಇದೆ ಅಂತ. ಖಂಡಿತವಾಗ್ಲೂ ಅಂದರೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳುವಲ್ಲಿ ಏನಾಗಿದೆ ಅಂದರೆ ನಿಜವಾಗ್ಲೂ ಅಂದರೆ ಈಗ ನನಗೆ ಪಾತ್ರಗಳು ಕರೀತಾರಲ್ಲ ಇವರೇ, ದೇ ಡೋಂಟ್ ಕಾಲ್ ಮೀ ಫಾರ್ ಸ್ಮಾಲ್ ಕ್ಯಾರೆಕ್ಟರ್ಸ್. ಒಂದು ಎರಡನೇದೇನೆಂದರೆ ಆ ಒಂದು ಲೇಯರಿಂಗ್ ಇಲ್ಲದೆ ಇರುವಂಥ ಪಾತ್ರಗಳನ್ನ ನನಗೆ ಕರೆಯೋದೇ ಇಲ್ಲ. ಸುಮಾರು ಜನ ಅಂದರೆ ಬಂದು ನಿಂತ್ಕೊಂಡ್ರು, ಮಾತಾಡಿದ್ರು, ಎರಡು ಡೈಲಾಗು ಮುಂದಕ್ಕೆ ಹೋದರು, ಆ ಥರದ ಪಾತ್ರಗಳನ್ನ ನನಗೆ ಕರೆಯೋದಿಲ್ಲ. ಇಲ್ಲ, ಅವರನ್ನು ಕರೆದ ಮೇಲೆ ಸರಿಯಾಗಿ ಸೂಕ್ತವಾಗಿ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬೇಕು ಅವ್ರನ್ನ ಅನ್ನೋ ಥರಕ್ಕೆ ಯೋಚನೆ ಮಾಡಿಕೊಂಡೇ ಕರೀತಾರೆ. ಆ ನಿಟ್ಟಿನಲ್ಲಿ ನಾನು ನಿಜಕ್ಕೂ ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್. ಅಂದರೆ ನಿಜವಾಗ್ಲೂ ಅದೊಂದು ಅದೃಷ್ಟ ಎಲ್ಲರಿಗೂ. ಅಂದರೆ ಪಾತ್ರಗಳು ಸಿಗುತ್ತೆ, ಎಷ್ಟೋ ಸರ್ತಿ ಆ ಪಾತ್ರಗಳಿಗೆ ಪೋಷಣೆ ಇರಲ್ಲ, ಎಷ್ಟೋ ಜನ ಕಲಾವಿದರಿಗೆ ಆ ಥರದ್ದೊಂದು ಕೊರಗು ನಿರಂತರವಾಗಿ ಉಳ್ಕೊಂಬಿಡುತ್ತೆ. ಅವರು ಕಲಾವಿದರಾಗಿ ಒಳ್ಳೆತನದಲ್ಲಿ ಗುರುತಿಸ್ಕೊಂಡಿದ್ರು, ಅವ್ರು ಮಾಡಬಹುದಾದಂಥ ಪಾತ್ರಗಳು ಸಿಗ್ತಿಲ್ಲ ಅನ್ನೋದು ಅವ್ರಿಗೆ ಯಾವಾಗಲೂ ಒಂದು ಕೊರಗು ಇದ್ದೇ ಇರುತ್ತೆ ಕಲಾವಿದರಿಗೆ. ಬಟ್ ಆ ನಿಟ್ಟಿನಲ್ಲಿ ನಾನು ನಿಜಕ್ಕೂ ಅದೃಷ್ಟಶಾಲಿ. ಯಾಕೆ ಅಂದರೆ ಆ ಪಾತ್ರಗಳು ನನ್ನನ್ನು ಕರೆಯೋದು ಮತ್ತು ನನ್ನನ್ನು ಆಯ್ಕೆ ಮಾಡಿ ಅವರು ಕೂರಿಸೋದು, ಮತ್ತು ಅದಕ್ಕೆ ಅಂತ ಅವ್ರು ಕೊಡುವಂಥ ಒಂದು ಬಿಲ್ಡಪ್ ಇರಬಹುದು, ಅಥವಾ ಅದಕ್ಕೆ ಅಂತ ಅವರು ಅದಕ್ಕೆ ಹಿನ್ನೆಲೆ ಮತ್ತು ಅದಕ್ಕೆ ಒದಗಿಸುವಂಥ ವಿವರಗಳಿರ್ಬೋದು. ಆ ವಿಷಯದಲ್ಲಿ ನಿಜಕ್ಕೂ ನಾನು ಅದೃಷ್ಟಶಾಲಿ. ಮತ್ತು ಅವ್ರಿಗೆ ಬಹುಶಃ ಆ ನಂಬಿಕೆ ಬಂದಿದೆ. ಅಂದರೆ ಕರೆಯೋರಿಗೆ ಇಲ್ಲ, ಇವನ ಕೈಲಿ ಇದಿಷ್ಟನ್ನೂ ಮಾಡಿಸ್ಬಹುದು ಅನ್ನೋ ನಂಬಿಕೆ ಬಂದು ಆ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಪಾತ್ರಗಳು ತಾನಾಗೆ ಅರಸಿ ಬರ್ತಾ ಇದೆ. ಸರ್, ಈ ಪಾತ್ರವನ್ನು ಒಪ್ಪೋ ಬಗೆ ಹೇಗಿರುತ್ತೆ ನಿಮ್ಮದು ಅಂತ? ಯಾಕಂದರೆ ಆರಂಭದಿಂದ ನೋಡ್ಕೊಬರೋದಂದರೆ ಈಗ KGF ಅಲ್ಲಿ ಸೂರ್ಯವರ್ಧನ್ ಪಾತ್ರ ಆಗಿರ್ಬೋದು, ಅಥವಾ ಕೈವಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಆಗಿರ್ಬೋದು, ಅಥವಾ ಸಪ್ತಸಾಗರ ದೇಶದಲ್ಲಿ ಸೋಮ ಪಾತ್ರ ಆಗಿರ್ಬೋದು, ಈಗ ದಿನು ಸಾಗರ್ ಪಾತ್ರ ಆಗಿರ್ಬೋದು, ಯಾವ ರೀತಿ ನಿಮ್ಗೆ ಅನಿಸುತ್ತೆ ಸರ್ ಈ ಪಾತ್ರ ಮಾಡಿದ್ರೆ ಎಲ್ಲೋ ಜನ ನನ್ನನ್ನು ಈ ಪಾತ್ರವನ್ನು ಗುರುತಿಸ್ತಾರೆ ಅಂತ? ಇಲ್ಲ, ಹಾಗೆ ನಾನು ಯಾವ ನಿಟ್ಟಿನಲ್ಲೂ ಯೋಚನೆ ಮಾಡಲ್ಲ. ಅಂದರೆ ಒಂದು ನನಗೆ ಕೇಳಿಸೋದು ಒಂದೇ, ಅವರ ಧ್ವನಿಯಲ್ಲಿನ ಪ್ರಾಮಾಣಿಕತೆ. ಅಂದರೆ ನನಗೆ ಕತೆ ಹೇಳ್ತಾರಲ್ಲ, ಅಂದರೆ ಬಂದು ಈಗ ಈ ಪಾತ್ರ ನೀವು ಮಾಡಬೇಕು ಅಂತ ಹೇಳೋವಾಗ ಕೆಲವರು ನೇರವಾಗಿ ಹೇಳ್ತಾರೆ, ಬಂದು ನನ್ನ ಭೇಟಿ ಮಾಡಿ ಹೇಳ್ತಾರೆ, ಕೆಲವರು ಅವ್ರ ಫೋನ್ ಹೇಳ್ತಾರೆ. ನೇರವಾಗಿ ಬಂದಾಗ ಅವರ ಮುಖಭಾವ ನನಗೆ ಅರ್ಥ ಆಗುತ್ತೆ. ಅಂದರೆ ಅವರು ಎಷ್ಟು ಕಾನ್ಫಿಡೆಂಟ್ ಇದ್ದಾರೆ ಆ ಪಾತ್ರದ ಬಗ್ಗೆ ಅನ್ನೋದು. ಫೋನಲ್ಲಿ ಮಾತಾಡುವಾಗ ಮತ್ತು ನೇರವಾಗಿ ಮಾತಾಡುವಾಗ ನನ್ನಲ್ಲಿ ಕೇಳಿಸೋದು ಅವರ ಪ್ರಾಮಾಣಿಕತೆ. ಅಂದರೆ ಇಲ್ಲ, ಇದು ನೀವು ಮಾಡಿ ಸಖತ್ತಾಗತ್ತೆ ಅಂತ ಅವ್ರು ಏನೋ ಒಂದು ಹೇಳ್ತಾರೆ, ಅದರಲ್ಲೊಂದು ಪ್ರಾಮಾಣಿಕತೆ ಕೇಳಿಸುತ್ತೆ. ಆ ಪ್ರಾಮಾಣಿಕತೆ ಅಷ್ಟನ್ನೇ ನಂಬಿ ಮಾಡೋದು ನಾನು. ಅಂದರೆ ನಾನು ಪೂರ್ತಿಯಾಗಿ ಅಲ್ಲ, ಅವನು ಯಾಕೆ ಅಲ್ಲಿ ನಿಂತ್ಕೋತಾನೆ, ಅವನು ಯಾಕೆ ಇಲ್ಲಿ ಕೂತ್ಕೋತಾನೆ, ಅವನ ಪಾತ್ರ ಹೆಂಗೆ ಹೋಗುತ್ತೆ, ಅದಾದಮೇಲೆ ಅವನೇನು ಮಾಡ್ತಾನೆ, ಅದು ಕೌಂಟ್ರ್ ಅಟ್ಯಾಕ್ ಹೆಂಗೆ ಮಾಡ್ತಾನೆ, ನಾನು ಇದು ಯಾವುದೂ ವಿವರಗಳನ್ನು ಕೇಳೋದು ಇಲ್ಲ. ನನಗದರ ಅವಶ್ಯಕತೆಯೂ ಇಲ್ಲ. ಅವನು ಹೇಳ್ತಿರೋದ್ರಲ್ಲಿ ಒಂದು ಪ್ರಾಮಾಣಿಕತೆ ಕಾಣಿಸಿದ ತಕ್ಷಣ ನಿಮಗೆ ನಂಬಿಕೆ ಇದೆ ಅಲ್ವಾ, ಇದೆ ಸರ್, ಮಾಡ್ತೀನಿ ಬಿಡಿ, ಅಷ್ಟೇ ನಾನು ಮಾತಾಡೋದು. ಅದ್ರ ಮೇಲೆ ನಾನು ಇನ್ಯಾವ ವಿವರಗಳಿಗೂ ಹೋಗೋದಿಲ್ಲ. ಅದು ಅಂದರೆ ಒಂದು ಮನಸ್ಸಿಗೆ ಅನ್ಸತ್ತೆ ಮಾಡು ಅಂತ, ಮನಸ್ಸಿಗೆ ಅನ್ಸತ್ತೆ ಬೇಡ ಅಂತ. ಆ ಮನಸ್ಸಿಗೆ ಅನಿಸಿದರೆ ಮಾಡ್ತೀನಿ, ಅನ್ನಿಸ್ದೆ ಹೋದರೆ ನಾನು ಏನೋ ಒಂದು ಕಾರಣ ಹೇಳ್ತೀನಿ, ಮತ್ತು ಅದು ಬೇಡ ಅನ್ನಿಸ್ತಾ ಇದ್ದೀರಿ ಯಾಕೋ, ಮುಂದೆ ನೋಡೋಣ ಅಂತ ಬಿಟ್ಬಿಡ್ತೀನಿ.